ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಹಾಗೂ ನಿಮ್ಮ ಕರೆಂಟ್ ಎನರ್ಜೀಸ್ ಏನೆಲ್ಲ ಇದೆ, ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ, ನಿಮ್ಮ ಪರಿಸ್ಥಿತಿಗೆ ಏನೆಲ್ಲ ಗೈಡೆನ್ಸ್ ಸಿಗ್ತಾ ಇದೆ ಆ್ಯಂಡ್ ನಿಮ್ಮ ವ್ಯಕ್ತಿಯ ಒಂದು ಮನಸ್ಥಿತಿ ಹೇಗಿದೆ ಆ್ಯಂಡ್ ನಿಮ್ಮಿಬ್ಬರ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ, ಇಬ್ಬರದ್ದು ಒಂದು ಎನರ್ಜಿ ಸಿಂಕ್ ಆಗ್ತಾ ಇದೆಯಾ, ಅಥವಾ ನಿಮ್ಮ ಒಂದು ಸಿಚುವೇಶನ್ಗೆ ಆ ಒಂದು ವ್ಯಕ್ತಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದ್ದಾರೆ. ಸೊ ಅದೆಲ್ಲವನ್ನು ಇವತ್ತು ತಿಳ್ಕೊಳ್ಳೋಣ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿ ಹೆಸರನ್ನು 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಆ ಒಂದು ಎನರ್ಜೀಸ್ಗೆ, ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಹೇ ಯೂನಿವರ್ಸ್, ಹೇ ಕೃಷ್ಣ, ಹೇ ಪರಂಪಿತ ಪರಮಾತ್ಮ, ಹೆಲ್ಪ್ ಮೀ ಟು ಗೈಡ್. ನನ್ನ ವ್ಯೂವರ್ಸ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಹೆಲ್ಪ್ ಮೀ ಟು ಗೈಡ್, ಹೆಲ್ಪ್ ಮೀ ಟು ಗೈಡ್, ಹೆಲ್ಪ್ ಮೀ ಟು ಗೈಡ್. ಅಷ್ಟು ನಿಮ್ಮ ಹೆಲ್ತ್ ಅಷ್ಟು ಚೆನ್ನಾಗಿಲ್ಲ ಅಂತ ಬರ್ತಾ ಇದೆ. ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಆ್ಯಂಡ್ ನಿಮ್ಮ ಫಿಸಿಕಲ್ ಹೆಲ್ತ್ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯು ಆರ್ ಫೀಲಿಂಗ್ ಲೋ, ಯು ಆರ್ ಫೀಲಿಂಗ್ ಸ್ಟಕ್. ಏನಾಗ್ತಾ ಇದೆ ಲೈಫಲ್ಲಿ, ಕನ್ಸಿಸ್ಟೆನ್ಸಿ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸದಲ್ಲಿ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಆಲಸ್ಯತನ ಬರ್ತಾ ಇದೆ, ಲೇಸಿನೆಸ್ ಬರ್ತಾ ಇದೆ. ಏನಾಗ್ತಾ ಇದೆ ಲೈಫ್ ಅನ್ನೋ ರೀತಿ ನಿಮಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಸಮ್ಟೈಮ್ಸ್ ಈ ಲೈಫ್ ಎದಕ್ಕೆ ಇರಬೇಕು, ಸಮ್ಟೈಮ್ಸ್ ಯು ಫೀಲ್ ಏನು ಅನ್ಸತ್ತೆ, ಒಂದ್ಸತಿ ಬದುಕಬೇಕು ಅನ್ಸತ್ತೆ, ಇನ್ನೊಂದ್ಸತಿ ಯಾಕೆ ಬದುಕಬೇಕು ಅನ್ಸತ್ತೆ. ಎರಡು ಎಟ್ ಅ ಟೈಮ್ ಮಿಕ್ಸ್ಡ್ ಫೀಲಿಂಗ್ಸ್ ನಿಮ್ಮ ಹತ್ರ ಇದೆ ಅಂತ ಹೇಳ್ಬೋದು. ಲೈಫಲ್ಲಿ ಬದುಕಿ ಏನಾದರೂ ಸಾಧಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಬೆಳಗ್ಗೆ ಇದ್ದರೆ, ನೈಟ್ ಆಗ್ತಿದ್ದ ಹಾಗೆ ಯಾಕೆ ಈ ಲೈಫ್ ಬೇಕು, ಯಾಕೆ ಈ ಜೀವನ ಬೇಕು ಅನ್ನೋ ರೀತಿಯಲ್ಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಪರಿಸ್ಥಿತಿ ಆ ರೀತಿ ಆಗ್ತಾ ಇದೆ. ಇದರಿಂದ ನಿಮ್ಮ ಒಂದು ಫಿಸಿಕಲ್ ಹೆಲ್ತ್ ತುಂಬ ಕೆಟ್ಟು ಹೋಗ್ತಾ ಇದೆ. ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಕೂಡ ತುಂಬ ಹದಗೆಡ್ತಾ ಇದೆ. ಬಿಕಾಸ್ ಈ ಥರ ಯೋಚನೆ ಮಾಡಿ ನಿಮ್ಮ ಒಂದು ಸ್ಲೀಪ್ ಸೈಕಲ್ ಏನಿದೆ ಅದು ಸರಿಯಾಗಿ ಆಗ್ತಾ ಇಲ್ಲ. ನಿಮ್ಮ ಒಂದು ನಿದ್ರೆ ಇಲ್ಲದ ರಾತ್ರಿಗಳನ್ನ ಎಷ್ಟೊಂದು ಕಳೀತಿದ್ದೀರಾ. ಸೊ ಹಾಗಾಗಿ ಇದು ಫಿಸಿಕಲ್ ಬಾಡಿಗೂ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಬೆಟರ್ ನಿದ್ದೆ ಚೆನ್ನಾಗಿ ಮಾಡಿ ಆ್ಯಂಡ್ ಏನೆಲ್ಲ ಸ್ಟ್ರೆಸ್ ಇದೆ ಅದನ್ನು ಮೂಟೆ ಕಟ್ಟಿ ನಿದ್ದೆ ಮಾಡೋ ಟೈಮಲ್ಲಿ ಯೋಚನೆ ಮಾಡದೆ ಜಸ್ಟ್ ಮಲ್ಗಿ. ಓಕೆ, ನಾನು ಇದಲ್ಲ ಅನ್ನೋ ಥರನೇ ಹೋಗಿ ಮಲ್ಕೊಂಬೇಡಿ, ಆವಾಗ ಯಾವುದೇ ಯೋಚನೆ ಬರೋದಿಲ್ಲ. ಬಿಕಾಸ್ ಜಾಸ್ತಿ ಯೋಚನೆ ಮಾಡಿದ್ರೆ, ಜಾಸ್ತಿ ಥಿಂಕ್ ಮಾಡಿದ್ರೆ ಯಾವುದೂ ಚೇಂಜ್ ಆಗೋದಿಲ್ಲ. ಯೋಚನೆ ಮಾಡಿ ನಮ್ಮ ಹೆಲ್ತ್ ಕೆಡುತ್ತೆ ಹೊರತು ಸೊಲ್ಯೂಷನ್ ಸಿಗಲ್ಲ. ಬಟ್ ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಸೊಲ್ಯೂಷನ್ಸ್ ಇದ್ದೇ ಇರುತ್ತೆ, ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ನಾವು ಕಂಡ್ಕೋಬೇಕು. ಅದು ಯಾವಾಗ ಕಂಡ್ಕೊಳ್ಳೋಕ್ಕಾಗುತ್ತೆ, ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿದ್ದಾಗ, ನಾವು ಪೀಸ್ಫುಲ್ ಆಗಿದ್ದಾಗ, ಒಂದು ಪೇಷನ್ಸ್ ಇಂದ ಇದ್ದಾಗ ಅದು ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಕಡೆ ನೀವು ವರ್ಕ್ ಮಾಡಬೇಕಾಗತ್ತೆ. ಆ್ಯಂಡ್ ನೀವು ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಕಮಿಟ್ಮೆಂಟ್ ಮತ್ತು ಅಶ್ಯೂರೆನ್ಸ್, ವ್ಯಾಲಿಡೇಷನ್ಸ್ ನೀವು ನಿಮ್ಮ ಪರ್ಸನ್ ಕಡೆಯಿಂದ ಹುಡುಕ್ತಾ ಇದ್ದೀರಾ, ಬೇಕು ಅಂತಿದ್ದೀರಾ. ಬಟ್ ಆ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಎನರ್ಜೀಸ್ ಇದೆ. ನೀವು ತುಂಬ ಚೇಂಜ್ ಮಾಡ್ತಾ ಇದ್ದೀರಾ, ಇವತ್ತು ಕಮಿಟ್ಮೆಂಟ್ ಕೊಡು, ಎಷ್ಟು ವರ್ಷ ಇದ್ದೀವಿ ನಾವು ರಿಲೇಷನ್ಶಿಪ್ಪಲ್ಲಿ, ಯಾಕೆ ಈ ರೀತಿ ಆಗ್ತಾ ಇದೆ, ಕಮಿಟ್ಮೆಂಟ್ ಕೊಡು ಅಂತ ನೀವು ಹೇಳ್ತಾ ಇದ್ದೀರಾ. ಆ್ಯಂಡ್ ಆ ವ್ಯಕ್ತಿ ನಿಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡದೇ ಇರೋ ಕಾರಣಕ್ಕೆ ನೀವು ತುಂಬಾ ಸ್ಟ್ರೆಸ್ ಆಗ್ತಾ ಇದ್ದೀರಾ. ಆ್ಯಂಡ್ ಈ ಒಂದು ಇನ್ಸೆಕ್ಯೂರಿಟೀಸ್ ಏನೆಲ್ಲ ಇದೆ, ಈ ನಿಮ್ಮ ಒಂದು ಪ್ರಶ್ನೆಗಳೇನಿದೆ, ನೀವು ಅವ್ರಿಗೆ ಪ್ರೆಷರ್ ಹಾಕ್ತಿರುವಂಥ ರೀತಿ ನೋಡಿದ್ರೆ ನಿಮ್ಮ ವ್ಯಕ್ತಿ ಸಾಕು ಇವರ ಸಾಹಸ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಜಾಸ್ತಿ ಕಾನ್ಸ್ಟೆಂಟ್ ಆಗಿ ನೀವು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಈ ಒಂದು ವ್ಯಕ್ತಿಗೆ ತುಂಬ ಪ್ರೆಷರ್ ಅನ್ನೋದು ಕೊಡ್ತಾ ಇದ್ದೀರಾ. ಬಿಕಾಸ್ ಅವ್ರ ಸಿಚುವೇಶನ್ಸ್ ಕೂಡ ನಿಮಗೆ ಏನನ್ನು ಹೇಳುವಷ್ಟು ಕ್ಲಾರಿಟಿ ಅನ್ನೋದು ಇಲ್ಲ ಅಂತ ಹೇಳ್ಬೋದು. ಅವರ ಎನರ್ಜೀಸ್ ನೆಕ್ಸ್ಟ್ ನೋಡೋಣ. ಓಕೆ, ಆ್ಯಂಡ್ ಇದರಿಂದಾಗಿ ಅವ್ರಿಗೆ ನೀವು ತುಂಬಾ ಅಳ್ತಾ ಹೇಳ್ತೀರಾ, ಆಮೇಲೆ ಬೆಗ್ ಮಾಡ್ತಾ ಇದ್ದೀರಾ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೀರಾ, ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಸೊ ಇದು ಅವ್ರಿಗೆ ತುಂಬಾ
ಇಕ್ಕಟ್ಟಿನ ಪರಿಸ್ಥಿತಿಗೆ ನುಗ್ತಾ ಇದೆ ಅಂತ ಹೇಳ್ಬಹುದು. ಈ ಕಡೆ ಫ್ಯಾಮಿಲಿ ಕಡೆ ನೋಡೋಕ್ಕಾಗ್ತಾ ಇಲ್ಲ, ಈ ಕಡೆ ನಿಮ್ಮ ಕಡೆ ನೋಡೋಕ್ಕಾಗ್ತಾ ಇಲ್ಲ, ನಿಮಗೇನು ಹೇಳೋಕ್ಕಾಗ್ತಾ ಇಲ್ಲ ಆ್ಯಂಡ್ ಫ್ಯಾಮಿಲಿಗೂ ಏನು ಹೇಳೋಕ್ಕಾಗ್ತಾ ಇಲ್ಲ. ಸೊ ಈ ರೀತಿ ಎನರ್ಜೀಸ್ ಇರೋದ್ರಿಂದ ಈ ವ್ಯಕ್ತಿ ಕೂಡ ಈ ವ್ಯಕ್ತಿಯ ಒಂದು ಬಿಹೇವಿಯರಿಂದ ಅಥವಾ ಈ ವ್ಯಕ್ತಿಯ ಒಂದು ಇಗ್ನೋರೆನ್ಸಿಂದ ಕೂಡ ನಿಮಗೆ ಇನ್ನೂ ಜಾಸ್ತಿ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ಆ್ಯಂಡ್ ಇದರಿಂದಾಗಿ ಮೆಂಟಲಿ ನೀವು ಡಿಸ್ಟರ್ಬ್ ಆಗಿರೋದ್ರಿಂದ ನಿಮ್ಮ ಸ್ಲೀಪ್ ಸೈಕಲ್ ಚೆನ್ನಾಗಿ ಆಗ್ತಾ ಇಲ್ಲ ಆ್ಯಂಡ್ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಸರಿಗಿಲ್ಲ ಆ್ಯಂಡ್ ಸ್ಟ್ರೆಸ್ ಈಟಿಂಗ್ ಜಾಸ್ತಿ ಮಾಡ್ತಾ ಇದ್ದೀರಾ. ಸ್ಟ್ರೆಸ್ ಆಯಿತು ಅಂತ ಸಿಕ್ಕಿದ್ದೆಲ್ಲ ಜಂಕ್ ಫುಡ್ಗಳನ್ನೆಲ್ಲ ತಿಂತಾ ಇದ್ದೀರಾ. ಸೊ ಇದರಿಂದ ವೇಟ್ ಗೇನ್ ಕೂಡ ಆಗ್ತಾ ಇದ್ದೀರಾ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ, ನಿಮ್ಮ ಒಂದು ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲದರ ಕಡೆನೂ ಗಮನ ಕೊಡಿ. ಆದಷ್ಟು ಮೆಡಿಟೇಷನ್ ಮಾಡಿ ಆ್ಯಂಡ್ ರಿಯಾಲಿಟಿ ಏನಿದೆ, ಓಕೆ ನನ್ನ ಕರೆಂಟ್ ಸಿಚುವೇಶನ್ಸ್ ಈ ಥರ ಇದೆ, ನನಗೆ ಈ ಥರ ಫೀಲ್ ಆಗ್ತಾ ಇದೆ, ಸೊ ಇದನ್ನು ಯಾವ ರೀತಿ ಓವರ್ಕಮ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಎಕ್ಸೆಪ್ಟ್ ಮಾಡಿ. ಈಗ ಪದೇ ಪದೇ ಆ ವ್ಯಕ್ತಿಗೆ ತುಂಬ ಫೋರ್ಸ್ಫುಲಿ ನಾವೇನಾದರೂ ಪಡ್ಕೊಳಕ್ಕೆ ಹೋಗ್ತೀವಿ, ತುಂಬ ಫೋರ್ಸ್ಫುಲಿ ಅದು ಬೇಕೇ ಬೇಕು ಅಂತ ಹೋದರೆ, ಪ್ರೆಷರ್ ಹಾಕಿದ್ರೆ, ಈಗ ಆ ವ್ಯಕ್ತಿ ಜಾಗದಲ್ಲಿ ನೀವು ನಿಂತ್ಕೊಂಡು ಯೋಚನೆ ಮಾಡಿ, ನೀವು ನಿಮ್ಮ ಪರ್ಸನ್ ಜಾಗದಲ್ಲಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮ ಜಾಗದಲ್ಲಿದ್ದಾರೆ, ನೀವು ಯಾವುದೋ ಒಂದು ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀರಾ ಆ್ಯಂಡ್ ನಿಮ್ಮ ಪರ್ಸನ್ ನಿಮಗೆ ಕಂಟಿನ್ಯೂಸ್ ಆಗಿ ಕಮಿಟ್ಮೆಂಟ್ ಕೊಡು ಅಂತ ಇರಿಟೇಟ್ ಮಾಡ್ತಾ ಇದ್ರೆ ಹೌ ಯು ಫೀಲ್? ಸೊ ಆ ಒಂದು ಪರ್ಸೆಪ್ಷನಲ್ಲೂ ಕೂಡ ಕುತ್ಕೊಂಡು ಯೋಚನೆ ಮಾಡಿ. ಬಿಕಾಸ್ ಆ ಥರ ಯೋಚನೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಗುತ್ತೆ ಆ್ಯಂಡ್ ಅಟ್ಲೀಸ್ಟ್ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಗುತ್ತೆ ಆ್ಯಂಡ್ ನಿಮಗೋಸ್ಕರ ನೀವು ಹೀಲ್ ಆಗಬೇಕು ಅಂತ ಕೂಡ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಒಂದೇ ಪರ್ಸೆಪ್ಷನ್ನಲ್ಲಿ, ಒಂದೇ ನಮ್ಮ ಮೂಗಿನ ನೇರಕ್ಕೆ ಯಾವತ್ತೂ ನಾವು ನೋಡಬಾರ್ದು, ಬೇರೆದವರ ಒಂದು ವ್ಯೂ ಪಾಯಿಂಟಲ್ಲೂ ನಾವು ನೋಡಬೇಕಾಗತ್ತೆ ಸಮ್ಟೈಮ್ಸ್. ಆ್ಯಂಡ್ ನಿಮ್ಮ ವ್ಯಕ್ತಿ ಎನರ್ಜೀಸ್ ನೋಡೋದಾದರೆ, ಈ ವ್ಯಕ್ತಿ ಸಮ್ಟೈಮ್ಸ್ ತುಂಬ ಅಟ್ಯಾಚ್ ಆಗ್ತಾರೆ ಅನ್ನೋ ಥರ ಇರ್ತಾರೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಂಪ್ಲೀಟ್ ಡಿಟ್ಯಾಚ್ ಆಗಿರ್ತಾರೆ ಅಂತ ಹೇಳಬಹುದು. ಆ್ಯಂಡ್ ನಿಮಗೆ ಒಂದೊಂದ್ಸತಿ ಅನಿಸುತ್ತೆ, ಓಕೆ ಇನ್ನೇನು ನನ್ನ ಪರ್ಸನ್ ನನ್ನ ಜೊತೆ ಚೆನ್ನಾಗಿದ್ದಾರೆ, ಎಲ್ಲ ಸರಿ ಹೋಯಿತು, ಇನ್ನೇನು ಎಲ್ಲವೂ ಚೆನ್ನಾಗಿ ಆಗ್ತಾ ಇರುತ್ತೆ ಅಂತಿದ್ದಾಗೇ ಇನ್ನೇನು ನೀವು ಹೇಳಿದಾಗ ಕಂಪ್ಲೀಟ್ ಡಿಟ್ಯಾಚ್ಮೆಂಟ್ ಆಗ್ತಾರೆ ಆ್ಯಂಡ್ 2 ದಿನ ಅಲ್ಲ 4 ದಿನ ಆದರೂ ಫೋನು ಮೆಸೇಜ್ ಏನೂ ಇರೋದಿಲ್ಲ ಆ್ಯಂಡ್ ನಿಮಗೆ ಒಂಥರ ಬಿಸ್ಕೆಟ್ ಹಾಕೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಅವರು ಸ್ವಲ್ಪ ಪ್ರೀತಿ ಕೊಡ್ತಾ ಇದ್ರೆ ನೀವು ಅದೇ ಪ್ರೀತಿಗೆ ನೀವೇನು ಮಾಡ್ತೀರಾ, ಓಕೆ ನನ್ನ ಪರ್ಸನ್ ನಾನು ಜಾಸ್ತಿ ಕೊಟ್ಟರೆ ಇನ್ನೂ ನನ್ನ ಪರ್ಸನ್ ಜಾಸ್ತಿ ಕೊಡ್ತಾರೆ. ನೀವು 100% ಎಫರ್ಟ್ ಹಾಕಿದರೆ ಅವ್ರು 10% ಕೊಡ್ತಾರೆ ಆ್ಯಂಡ್ ನೀವು 200% ಹಾಕಿದ್ರೆ ಅವ್ರು 20% ಕೊಡ್ತಾ ಇರ್ತಾರೆ. ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್ ಅಲ್ವಾ? ಸೊ ಸ್ವಲ್ಪ ನೀವು ಕೊಡೋದನ್ನು ಕಮ್ಮಿ ಮಾಡಿ. ಬಿಕಾಸ್ ಈ ಪರ್ಸನ್ ಕಂಪ್ಲೀಟಾಗಿ ಯಾವಾಗ ಅಟ್ಯಾಚ್ ಆಗಬೇಕು, ಯಾವಾಗ ಡಿಟ್ಯಾಚ್ ಆಗಬೇಕು ಅಂತ ಇವ್ರಿಗೆ ಎಮೋಷ್ನಲ್ ಇಂಟೆಲಿಜೆನ್ಸ್ ತುಂಬ ಇದೆ. ಎಮೋಷ್ನಲಿ ಡಿಪೆಂಡೆಂಟೇ ಇಲ್ಲ ಅವರು, ನೀವೇ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಅವರು ನಿಮ್ಮಿಂದ ದೂರ ಇರೋದಕ್ಕೆ ಅಥವಾ ನಿಮ್ಮಿಂದ ಡಿಟ್ಯಾಚ್ ಆಗ್ತಾ ಇರೋದಕ್ಕೆ ಸಿಂಪಲ್ ಕಾರಣ ಏನು ಅಂತಂದರೆ, ಅವರಿಗೆ ನಿಮ್ಮ ಒಂದು ಸತತವಾದ ಪ್ರಶ್ನೆಗಳ ಸುರಿಮಳೆಗೆ ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ ಆ್ಯಂಡ್ ನಿಮ್ಮ ಒಂದು ರಿಪಿಟೇಟಿವ್ ಕ್ವಶನ್ಸ್ ಏನಿದೆ, ಅದೇ ಪದೇ ಕಮಿಟ್ಮೆಂಟ್ ಬಗ್ಗೆ ಕೇಳೋದು, ಡೈಲಿ ಅದೇ ಮಾತನ್ನೇ ಹೇಳ್ತೀರಾ, ಡೈಲಿ ಅದನ್ನೇ ಕೇಳ್ತೀರಾ. ಸೊ ಹೀಗಾಗಿ ಈ ಒಂದು ವ್ಯಕ್ತಿ ಏನನ್ನೂ ಹೇಳೋಕ್ಕಾಗ್ತಾ ಇಲ್ಲ ಆ್ಯಂಡ್ ಈ ವ್ಯಕ್ತಿ ಈ 2 ಮುಖಗಳಿದೆ. ಈ ಒಂದು ವ್ಯಕ್ತಿಗೆ 2 ಫೇಸ್ ಇದೆ ಅಂತ ಹೇಳ್ಬೋದು. ಹೊರಗಡೆ ಪ್ರಪಂಚಕ್ಕೆ, ಬೇರೆದರ ಕಣ್ಣಿಗೆ ಈ ವ್ಯಕ್ತಿ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿರ್ತಾರೆ, ತುಂಬ ನಗ್ನಗ್ತಾ ಇರ್ತಾರೆ, ಎಲ್ಲರ ಜೊತೆನೂ ಚೆನ್ನಾಗಿ ಬರ್ತಾರೆ, ಮಾತಾಡ್ತಾರೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಯು ಆ್ಯಂಡ್ ನಿಮ್ಮನ್ನ ತುಂಬ ಗ್ರ್ಯಾಂಟೆಡ್ ಆಗಿ ತೊಗೊಂಡಿದ್ದಾರೆ ಆ್ಯಂಡ್ ನಿಮ್ಮ ಜೊತೆ ತುಂಬಾ ಟಾಕ್ಸಿಕ್ ಥರ ಬಿಹೇವ್ ಮಾಡ್ತಾರೆ ಆ್ಯಂಡ್ ಸಮ್ಟೈಮ್ಸ್ ನೀವು ಅವ್ರ ಲೈಫಲ್ಲಿ ಏನು ಇಂಪಾರ್ಟೆಂಟೇ ಅಲ್ಲ ಅನ್ನೋ ರೀತಿಯಲ್ಲೂ ಕೂಡ ಈ ಒಂದು ವ್ಯಕ್ತಿ ಬಿಹೇವ್ ಮಾಡ್ತಾರೆ. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಬಂದಿರೋದು ಜಸ್ಟ್ ಫಾರ್ ಎಂಜಾಯ್ಮೆಂಟ್ ಪರ್ಪಸ್, ಒಂದು ಫನ್ ಪರ್ಪಸ್, ಒಂದು ಎಂಜಾಯ್ಮೆಂಟಿಗೋಸ್ಕರ ಅವರು ನಿಮ್ಮ ಜೊತೆ ಇದ್ದಿದ್ದು ಬಿಟ್ಟರೆ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಕೊಡಬೇಕು, ಸೀರಿಯಸ್ ಆಗಿ ಇರಬೇಕು ಅನ್ನೋ ರೀತಿ ಯಾವತ್ತೂ ಬಂದಿಲ್ಲ ಈ ಒಂದು ವ್ಯಕ್ತಿ. ಅರ್ಥ ಮಾಡ್ಕೊಳ್ಳಿ. ಈ ವ್ಯಕ್ತಿ ಕಂಪ್ಲೀಟಾಗಿ ಪದೇ ಅದೇ ಥರ ಮಾಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಗೈಸ್ ಅಂಡರ್ಸ್ಟ್ಯಾಂಡ್. ಓಕೆ, ಪ್ರೀತಿ ಯಾರೂ 5 ನಿಮಿಷ ಪ್ರೀತಿಯಿಂದ ಮಾತಾಡದೆ ಇರೋಷ್ಟು ಬ್ಯುಸಿ ಇರೋದಿಲ್ಲ. ನಾನು ಬ್ಯುಸಿ ಇದ್ದೀನಿ, ನಾನು ಆಮೇಲೆ ಮಾಡ್ತೀನಿ, ಯಾವುದೋ ಒಂದು ಕೆಲಸದಲ್ಲಿ ಇದ್ದೀನಿ ಅಂತ ಹೇಳೋದಕ್ಕೆ ಒಂದು 5-10 ಸೆಕೆಂಡ್ ಸಾಕು. ಯಾವ ಪರ್ಸನ್ನು ಅಷ್ಟು ಬ್ಯುಸಿ ಇರೋದಿಲ್ಲ. ಓಕೆ, ಗಂಟೆಗಟ್ಟಲೆ ಸ್ಕ್ರೋಲ್ ಮಾಡೋಕ್ಕಾಗ್ತಿರುತ್ತೆ, ಗಂಟೆಗಟ್ಟಲೆ ಫ್ರೆಂಡ್ಸ್ ಜೊತೆ ಆಚೆ ಹೋಗಿ ಮಾತಾಡೋಕ್ಕಾಗತ್ತೆ. ನಿಮ್ಮ ಜೊತೆ ಒಂದು 5 ನಿಮಿಷ 10 ನಿಮಿಷ ಮಾತಾಡಿದರೆ ಏನು ಕಳ್ಕೊಳ್ತಾರೆ ಅವರು? ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ತುಂಬ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ. ಆಸ್ ನೌ ನೀವೇನು ಮ್ಯಾಟ್ರ್ ಅಲ್ಲ ಅನ್ನೋ ಥರ ಅವ್ರು ಆಡ್ತಾ ಇದ್ದಾರೆ ಅಂದರೆ ದೇ ಆರ್ ನಾಟ್ ಸೀರಿಯಸ್. ನೀವು ಸೀರಿಯಸ್ ಆಗಿರೋಷ್ಟು ಈ ವ್ಯಕ್ತಿ ಸೀರಿಯಸ್ ಆಗಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟಿಲ್ ಈ ವ್ಯಕ್ತಿಗೋಸ್ಕರ ಇನ್ನೂ ಕಾಯ್ತಾ ಇದ್ದೀರಾ ಅಂತಂದರೆ ನಿಮ್ಮಷ್ಟು ಮೂರ್ಖರು ಇನ್ಯಾರೂ ಇಲ್ಲ ಅಂತ ಹೇಳ್ತೀನಿ.
ಎಸ್, ನನ್ನ ಮಾತು ರೂಡ್ ಅನ್ನಿಸ್ಬೋದು, ಬಟ್ ಈ ಒಂದು ರೀಡಿಂಗಲ್ಲಿ ತುಂಬಾನೇ ನಿಮ್ಮ ಪರ್ಸನ್ ಎನರ್ಜಿ ನೋಡಿದಾಗ ಐ ಆಮ್ ಲಿಟ್ರಲಿ ಗೆಟಿಂಗ್ ಸಮ್ ಫ್ರಸ್ಟ್ರೇಟಿಂಗ್ ವೈಬ್, ಸೀರಿಯಸ್ಲಿ ಗೈಸ್, ಬಿಕಾಸ್ ಐ ಕ್ಯಾನ್ ಫೀಲ್ ಯುವರ್ ಪೇನ್ ಅಲ್ಲ. ಸಿ ಹೌ ಕ್ಯಾನ್ ಯಾರೋ ಒಬ್ರು ತುಂಬಾನೇ ಹಂಬಲಿಸ್ತಾ ಇದ್ದಾರೆ ಒಬ್ಬರ ಪ್ರೀತಿಗೆ, ಎಮೋಷ್ನಲಿ ಅವೈಲಬಿಲಿಟಿ ಕೊಡು ಅಂತ ಕೇಳ್ತಾ ಇದ್ದಾರೆ, ಒಂದು 5 ನಿಮಿಷ ನಂಗೋಸ್ಕರ ಟೈಮ್ ಕೊಡು, ಅಟೆನ್ಷನ್ ಕೊಡು ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಆ ವ್ಯಕ್ತಿ ನಿಮಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನೀವು ತಿಂದ್ರ, ಬಿಟ್ರ, ಮಲಗಿದ್ರ, ಎದ್ರ, ಏನೂ ಇಲ್ಲ. ಅವ್ರ ಆಫೀಸ್ಗೆ ಹೋಗೋದು, ಅವ್ರ ಕೆಲಸ ಮಾಡೋದು, ಅವ್ರ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗೋದು. ದಟ್ ಪರ್ಸನ್ ಈಸ್ ಚಿಲ್ಲಿಂಗ್, ಶಿ ಆರ್ ಹಿ ಚಿಲ್ಲಿಂಗ್. ಅವಳು ಅಥವಾ ಅವನು ಆರಾಮಾಗಿ ಅವ್ರ ಫ್ರೆಂಡ್ ವೈಬಲ್ಲಿ, ಫ್ಯಾಮಿಲಿ ವೈಬಲ್ಲಿ ಆರಾಮಾಗಿದ್ದಾರೆ. ದ ಓನ್ಲಿ ಒನ್ ಯು ಆರ್ ಥಿಂಕಿಂಗ್ ಆ್ಯಂಡ್ ಸಿಟ್ಟಿಂಗ್ ಕ್ರೈಯಿಂಗ್. ಕೂತ್ಕೊಂಡು ಓವರ್ ಥಿಂಕ್ ಮಾಡ್ತಾ, ಅತಿಯಾಗಿ ಯೋಚನೆ ಮಾಡ್ತಾ, ನಿಮ್ಮ ಎಂಗ್ಸೈಟಿ ನೀವು ತರಿಸ್ಕೊಂಡು, ಹೆಲ್ತ್ ಇಶ್ಯೂಸ್ ಮಾಡಿಕೊಂಡು ಯು ಆರ್ ವೇಸ್ಟಿಂಗ್ ಯುವರ್ ಲೈಫ್. 2026 ಬರ್ತಾ ಇದೆ, ಇನ್ನು ಒಂದು 20 ಡೇಸ್ಗೆ ಈ ಒಂದು ಮಂತ್ ಎಂಡ್ ಆಗುತ್ತೆ. ರೆಸೊಲ್ಯೂಷನ್ ಅನ್ನೋದನ್ನು ತಗೊಳ್ಳಿ, ಟ್ರಾನ್ಸ್ಫಾರ್ಮೇಟಿವ್ ಆಗಿ. ಹ್ಯಾವ್ ದಟ್ ಕರೇಜ್ ಟು ಎಕ್ಸೆಪ್ಟ್, ಹ್ಯಾವ್ ದಟ್ ಕರೇಜ್ ಟು ಮೂವ್ ಫಾರ್ವರ್ಡ್. ಸ್ಟಿಲ್ ಈ ಒಂದು ವ್ಯಕ್ತಿ ಹಿಂದ್ಗಡೆ ನೀವು ಓಡ್ತಾ ಇದ್ರೆ ಇಟ್ಸ್ ಇವಾಗ ಕಂಪ್ಲೀಟ್ ಟೈಮ್ ವೇಸ್ಟ್ ಗೈಸ್. ನಿಮ್ಮ ಒಂದು ಸಮಯ ಕಂಪ್ಲೀಟ್ ಆಗಿ ವ್ಯರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಸಿ, ಈಗ ಯಾವುದೋ ಒಂದು ಪರ್ಸನ್ನು ಜಸ್ಟ್ ರಿಲೇಶನ್ಶಿಪ್ಗೆ ಬಂದಿರೋದು ಎಂಜಾಯ್ಮೆಂಟಿಗೆ ಅಂತಂದ್ರೆ ಹೌ ಇಟ್ ಫೀಲ್ಸ್ ಅಲ್ಲ. ಬಟ್ ನೀವು ಹೇಗಿದ್ದೀರಾ? ವೈ ಯು ಆರ್ ಲೈಕ್ ದಿಸ್? ಯಾಕೆ ನಿಮಗೆ ಯಾರು ನಿಮ್ಮನ್ನು ನೀವು ಪ್ರೀತಿಸ್ಕೊಳಕ್ ಆಗೋದಿಲ್ವಾ? ಯಾಕೆ ಯಾರ್ದು ಅಟೆನ್ಷನ್ ಬೇಕು? ನಿಮಗೆ ನೀವು ಬೆಲೆ ಕೊಡದೇ ಇರೋ ಒಂದು ವ್ಯಕ್ತಿಗಳ ಮಧ್ಯೆ ನೀವು ಯಾಕೆ ಇರ್ತೀರಾ? ಸದ್ಯಕ್ಕೆ ಯಾವುದೇ ರೀತಿ ಡಿಸಿಷನ್ಸ್ ಅಂತೂ ತಗೊಳಕ್ ರೆಡಿ ಇಲ್ಲ. ಆ್ಯಂಡ್ ಯಾವುದೇ ರೀತಿಯಲ್ಲೂ ಸೀರಿಯಸ್ ಕಮಿಟ್ಮೆಂಟ್ಸ್ ನಿಮಗೆ ಸಿಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸದ್ಯಕ್ಕೆ ಅದ್ಯಾವುದು ಸಿಗೋದಿಲ್ಲ ಅಂತ ಹೇಳ್ಬಹುದು. ಬಿಕಾಸ್ ದಿಸ್ ಪರ್ಸನ್ ಈಸ್ ಲಿಟ್ರಲಿ ಥಿಂಕಿಂಗ್ ದಟ್ ಇದು ಎಂಜಾಯ್ಮೆಂಟ್ ಪರ್ಪಸ್, ನಾನು ಒಂದು ಟೈಮ್ ಪಾಸಿಂಗ್ ಮಾಡಿದ್ದೆ, ಅಥವಾ ಒಂದು ಟೈಮ್ ಬೀಯಿಂಗೋಸ್ಕರ ಮಾಡಿದ್ದೆ, ಅಥವಾ ನನಗೆ ಯಾರೋ ಒಬ್ಬರು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಅವರು ಇದ್ರು ಅಂತ ಈ ಥರ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಮ್ವೇರ್ ಈ ಒಂದು ವ್ಯಕ್ತಿ ಇವರ ಒಂದು ಥಾಟ್ಸ್ ಏನಿದೆ, ಇವರ ಒಂದು ಸೆಲ್ಫ್ ಇದು ಏನಿದೆ, ಇವರಿಗೆ ಅದನ್ನು ಹ್ಯಾಂಡಲ್ ಮಾಡೋಕೆ ಆಗ್ತಾ ಇಲ್ಲ. ಆ್ಯಂಡ್ ಸಮ್ವೇರ್ ಇವರ ಒಂದು ರಿಯಾಲಿಸ್ಟಿಕ್ ಫೇಸ್ ಇವರಿಗೆ ನೋಡೋಕೆ ಆಗದೆ ಇರೋ ಕಾರಣ ಅವರು ನಿಮ್ಮ ಜೊತೆ ಅವರ ಒಂದು ಟ್ರೂ ಸೆಲ್ಫ್ನ ಹೈಡ್ ಮಾಡೋದಕ್ಕೆ ನಿಮ್ಮ ಫ್ರೆಂಡ್ಶಿಪ್ ಮಾಡಿದ್ರು ಅಂತ ಕಾಣಿಸುತ್ತೆ. ಆ್ಯಂಡ್ ಲಿಟ್ರಲಿ ನೀವು ಪದೇ ಪದೇ ಅವ್ರಿಗೆ ಕಮಿಟ್ಮೆಂಟ್ ಬಗ್ಗೆ ಎಲ್ಲದ್ರ ಬಗ್ಗೆ ನೀವು ಕೇಳ್ತಾ ಇದ್ರೆ, ಪಾಯಿಂಟ್ ಟು ಪಾಯಿಂಟ್ ನೀವು ಆರ್ಗ್ಯೂ ಮಾಡ್ತಾ ಇದ್ದಾಗ ಅವರಿಗೆ ಲಿಟ್ರಲಿ ಅವರ ಒಂದು ಮುಖವಾಡದ ಹಿಂದೆ ಇರೋ ಅವರ ಒಂದು ಭಾವನೆಗಳು ಅವ್ರಿಗೆ ಹಾಂಟ್ ಮಾಡ್ತಾ ಇದೆ. ಓಕೆ, ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ಫೇಕ್ ಆಗಿ ನಟಿಸ್ತಾ ಇದ್ರು ಅಂತ ಹೇಳ್ಬಹುದು, ಅಥವಾ ನಟಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅಥವಾ ಸ್ಟಾರ್ಟಿಂಗ್ ಈ ವ್ಯಕ್ತಿ ನಿಮ್ಮ ಜೊತೆ ತುಂಬಾ ಚೆನ್ನಾಗಿ ನೈಸ್ ಆಗಿ ಇದ್ದವ್ರಿಗೆ ಸಡನ್ ಆಗಿ ಚೇಂಜ್ ಆಗಿದ್ದಾರೆ ಅಂದ್ರೆ ಈ ಚೇಂಜೇ ಅವರು. ದಿಸ್ ಈಸ್ ವಾಟ್ ದೇ ಆರ್. ಅವರ ಒಂದು ಟ್ರೂ ಕಲರ್ಸ್ ಈಗ ನಿಮಗೆ ಹೊರಗೆ ಬರ್ತಾ ಇದೆ. ಅಂಡ್ ಓಕೆ, ಮೂವ್ ಆನ್ ಆಗಿ ಅಂತ ನಿಮಗೆ ಇಲ್ಲಿ ಕ್ಲಿಯರ್ ಸೈನ್, ಬಿಕಾಸ್ ಈ ಒಂದೊಂದಾಗಿ ಅವರ ಒಂದು ಮುಖವಾಡ ಹೊರಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅವ್ರಿಗೆ ಖುದ್ದಾಗಿ ರಿಯಲೈಸ್ ಆಗ್ತಾ ಇದೆ ಅವರ ಒಂದು ಮುಖವಾಡ ಏನಿದೆ, ಹೇಗಿದೆ ಅಂತಂದು. ಓಕೆ, ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಕೂಡ ಬರ್ತಾ ಇದೆ, ನಿಮಗೆ ಗೈಡೆನ್ಸ್ ಬರ್ತಾ ಇದೆ. ದಟ್ ಲಾರ್ಡ್ ಗಣೇಶ ಇಲ್ಲಿ ಎನರ್ಜೀಸ್ ಬರ್ತಾ ಇದೆ. ಆದಷ್ಟು ಲಾರ್ಡ್ ಗಣೇಶನ್ನ ನೀವು ಆರಾಧಿಸಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಏನೆಲ್ಲ ಡಿಲೇಸ್ ನೀವು ನೋಡ್ತಾ ಇದ್ದೀರಾ, ಆ್ಯಂಡ್ ರಿಲೇಶನ್ಶಿಪ್ ಇಶ್ಯೂಸ್ ಎಲ್ಲ ಫೇಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಅಬ್ಸ್ಟ್ಯಾಕಲ್ಸ್ ಬರ್ತಾ ಇದೆ ಅಂತಂದರೆ ವಿಘ್ನಹರ್ತ ಶ್ರೀ ಗಣೇಶನೇ ಎಲ್ಲವನ್ನೂ ಸಾಲ್ವ್ ಮಾಡ್ತಾರೆ. ಒಂದು 5 ಮಂಗಳವಾರ ನೀವು ಗಣೇಶ ಟೆಂಪಲಿಗೆ ಹೋಗಿ, ಅಥವಾ ಸೋಮವಾರ ಮಹಾದೇವನ ಟೆಂಪಲ್ಗೂ ಕೂಡ ನೀವು ಶಿವನ ಟೆಂಪಲ್ಗೆ ಹೋಗಬಹುದು. ಓಕೆ, ಆ್ಯಂಡ್ ಇಲ್ಲಿ ಮೇಡಮ್ ಇದು ರಿಯೂನೈಟ್ ಆಗುತ್ತಾ, ರಿಯೂನೈಟ್ ಆಗೋದಿಲ್ವಾ ಅಂತ ನೀವೇನಾದರೂ ಕೇಳ್ತಾ ಇದ್ರೆ, ಡಿಯರ್, ಆ್ಯಸ್ ನಾವು ಫಸ್ಟ್ ನೀವು ಹೀಲ್ ಆಗಬೇಕು. ಈ ಎಲ್ಲ ರಿಯಾಲಿಟಿ ಥಿಂಗ್ಸ್ನ ನೀವು ಎಕ್ಸೆಪ್ಟ್ ಮಾಡಿ. ಆ್ಯಂಡ್ ಫಸ್ಟ್ ಫಾರ್ ಮೋಸ್ಟ್ ಥಿಂಗ್ ಅವ್ರನ್ನ ನೀವು ಚೇಸ್ ಮಾಡೋದನ್ನು ಬಿಡಿ. ಆ್ಯಂಡ್ ಥಿಂಕ್ ಮಾಡಿ 2026ಗೆ ಆ ಪರ್ಸನ್ ಜೊತೆ ನಾನು ಹೆಜ್ಜೆ ಇಡಬೇಕಾ, ಅಥವಾ ಆ ಪರ್ಸನ್ನ ಇಲ್ಲೇ ಬಿಟ್ಟು ನಾನು ನನ್ನ ಲೈಫ್ನ ಚೂಸ್ ಮಾಡಬೇಕಾ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಇವತ್ತು ಚೇಂಜ್ ಆಗದೆ ಇರುವಂಥ ವ್ಯಕ್ತಿ ನಾಳೆ ಚೇಂಜ್ ಆಗ್ತಾರೆ ಅಂತಂದರೆ ನೋ, ಅವ್ರಿಗೋಸ್ಕರ ನೀವು ಎಷ್ಟು ಚೇಂಜ್ ಆಗಿದ್ದೀರಾ ಅಂದಮೇಲೆ ನಿಮಗೋಸ್ಕರ ಅವ್ರು ಚೇಂಜ್ ಆಗಲೇಬೇಕು. ಆಗದೆ ಇರೋಕ್ಕಂತೂ ಆಗಲ್ಲ. ಬಿಕಾಸ್ ಯು ಹ್ಯಾವ್ ಲಾಟ್ ಆಫ್ ಚೇಂಜ್ಡ್ ಇನ್ ಯು. ಅಂದರೆ ನಿಮ್ಮಲ್ಲೂ ಕೂಡ ವೀಕ್ ಪೋಲ್ಸ್ ಇತ್ತು, ನಿಮ್ಮಲ್ಲೂ ಕೂಡ ಆರೋಗನ್ಸ್ ಇತ್ತು. ಈ ವ್ಯಕ್ತಿಗೆ
ತುಂಬ ಕೊಟ್ಟಿದ್ದೀರಾ. ನಿಮ್ಮ ತನನ ಬಿಟ್ಟು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ಈ ವ್ಯಕ್ತಿ ಜೊತೆ ಇದ್ರಿ ಅಂತ ಹೇಳ್ಬೋದು. ಸೊ ಬೆಟರ್ ಅದನ್ನ ನೀವು ಆದಷ್ಟು ಬಿಡಿ. ಆ್ಯಂಡ್ ಎಸ್, ವ್ಯಾಕ್ಸ್ ಮುಗೀತು, ಕ್ಯಾಂಡಲ್ ಮುಗೀತು. ಸೊ ಐ ಗೆಸ್ ಇಟ್ಸ್ ಅ ಸೈನ್ ಗೈಸ್, ಜಸ್ಟ್ ಮೂವ್ ಫ್ರಮ್ ದಿಸ್ ರಿಲೇಶನ್ಶಿಪ್. ಓಕೆ, ಈ ವಿಡಿಯೋಗೆ ಯಾರು ನಿಜವಾಗ್ಲೂ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ, ಇಟ್ಸ್ ಅ ಬಿಗ್ ಸೈನ್. ಈ ಪರ್ಸನ್ ನಿಮಗೆ ಡಿಸರ್ವ್ ಅಲ್ಲ. ದಿಸ್ ಪರ್ಸನ್ ಈಸ್ ನಾಟ್ ಎಟ್ ಆಲ್ ಡಿಸರ್ವ್. ಚೂಸ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಆಯ್ಕೆ ಮಾಡ್ಕೊಳ್ಳುವಂತ ಸಮಯ ಬಂದಿದೆ. ಎಷ್ಟು ವರ್ಷ ಅಂತ ಹೀಗೆ ಇರ್ತೀರಾ ಗೈಸ್? ಪ್ಲೀಸ್ ಮೂವ್ ಆನ್. ನೀವು ಯಾರು ನೋಡ್ತಾ ಇದ್ದೀರಾ, ನಿಮಗೆ ತುಂಬ ಸ್ಯಾಡ್ ಫೀಲ್ ಮಾಡ್ತಾ ಇದ್ದೀನಿ ನಾನು, ತುಂಬ ಪಾಪ ಅನ್ನಿಸ್ತಾ ಇದೆ ನಿಮ್ಮನ್ನ ನೋಡಿದರೆ. ಐ ಕ್ಯಾನ್ ಫೀಲ್ ಯುವರ್ ಪೇನ್. ಆ್ಯಂಡ್ ಕೆಲವರು ಈ ವಿಡಿಯೋ ನೋಡ್ತಾ ನೋಡ್ತಾ ಒಂದಷ್ಟು ಜನ ಎಮೋಷ್ನಲ್ ಕೂಡ ಆಗಬಹುದು. ಬಟ್ ಎಮೋಷ್ನಲ್ ಆದ್ರೂ ಇವತ್ತಿಗೆ ಲಾಸ್ಟ್ ಈ ಪರ್ಸನ್ ಬಗ್ಗೆ ನೀವು ಕೂತ್ಕೊಂಡು ಯೋಚನೆ ಮಾಡಿ ಅಳೋದು. ಇನ್ಯಾವತ್ತೂ ಈ ಪರ್ಸನ್ಗೋಸ್ಕರ ನೀವು ಅಳೋ ಹಾಗಿಲ್ಲ, ಇನ್ಯಾವತ್ತೂ ಈ ಪರ್ಸನ್ಗೋಸ್ಕರ ನೀವು ಬೆಗ್ ಮಾಡೋ ಹಾಗಿಲ್ಲ. ಈ ಪರ್ಸನ್ ನಿಮಗೆ ರಿಯಲಿ ವರ್ತ್ ಇದ್ರೆ, ನಿಮ್ಮ ವರ್ಷನ್ ನೀವು ಚೇಂಜ್ ಮಾಡ್ಕೊಂಡಾಗ, ನಿಮ್ಮ ಸೆಲ್ಫ್ ಬಗ್ಗೆ ನಿಮ್ಗೆ ಗೊತ್ತಾದಾಗ, ಈ ಪರ್ಸನ್ನ ವೈಬ್ರೇಷನ್ಸ್ ಅಷ್ಟೇ ನಿಮಗೆ ಮ್ಯಾಚ್ ಆದರೆ ಖಂಡಿತ ಈ ವ್ಯಕ್ತಿ ಮತ್ತೆ ವಾಪಸ್ ಬರ್ತಾರೆ. ಆ್ಯಂಡ್ ಈ ಪರ್ಸನ್ ನಿಮಗೆ ಡಿಸರ್ವ್ ಇಲ್ಲ ಅಂದರೆ ನಿಮ್ಮ ಹೈ ವ್ಯಾಲ್ಯೂ ವರ್ಷನ್ನ ಈ ಒಂದು ವ್ಯಕ್ತಿ ಟಾಲರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಆಟೋಮೆಟಿಕ್ ಆಗಿ ಈ ವ್ಯಕ್ತಿ ದೂರ ಆಗ್ತಾರೆ. ಅಗೇನ್ ಲೈಕ್ ಅಟ್ರಾಕ್ಟ್ಸ್ ಲೈಕ್, ಫ್ರೀಕ್ವೆನ್ಸಿ ಮ್ಯಾಚಸ್ ಈಚ್. ಸೊ ನಿಮ್ಮಿಬ್ಬರ ಒಂದು ಫ್ರೀಕ್ವೆನ್ಸಿ ಯಾವ ರೀತಿ ಮ್ಯಾಚ್ ಆಗುತ್ತೆ ಅದರ ಮೇಲೆ ಒಂದು ಕಮ್ಯುನಿಕೇಶನ್, ಒಂದು ರಿಲೇಶನ್ಶಿಪ್ ಹೋಗುತ್ತೆ. ಸೊ ಬೆಟರ್ ರೈಸ್ ಯುವರ್ ವೈಬ್ರೇಷನ್ಸ್. ಆ್ಯಂಡ್ ಇನ್ನೂ ಕ್ಲಾರಿಫಿಕೇಶನ್ ಬೇಕು ಅಂತ ಅಂದರೆ ಪರ್ಸ್ನಲ್ ರೀಡಿಂಗ್ ತಗೊಳ್ಳಿ. ಐ ಆಮ್ ದೇರ್ ಟು ಹೆಲ್ಪ್ ಯು. ನಿಮಗೆ ಸಹಾಯ ಮಾಡೋದಕ್ಕಂತಾನೆ ನಾನಿದ್ದೀನಿ. ಓಕೆ, ಸೊ ನಾನು ಇನ್ನೂ 2 ದಿನ ಡಿಸ್ಕೌಂಟ್ ಆಫರ್ನ ಕಂಟಿನ್ಯೂ ಮಾಡ್ತೀನಿ. ಎಸ್ ಮೇಡಮ್, ನನಗೆ ಹೆಲ್ಪ್ ಬೇಕು ಅಂದರೆ ಆ ಡಿಸ್ಕೌಂಟ್ ಆಫರ್ನ ನೀವು ಯುಟಿಲೈಸ್ ಮಾಡಿ. ಓನ್ಲಿ ಈ ವಿಡಿಯೋ ರೆಸನೇಟ್ ಆದವ್ರಿಗೆ ಮಾತ್ರ. ಆ್ಯಂಡ್ ನೀವು ಈ ವಿಡಿಯೋ ಲಿಂಕ್ನ ನನಗೆ ವಾಟ್ಸಪ್ ಮಾಡಿ ಆ್ಯಂಡ್ ಮೇಡಮ್ ನನಗೆ ಡಿಸ್ಕೌಂಟ್ ಆಫರ್ ಕೊಡಿ ಅಂತ ಹೇಳಿ. ಆವಾಗ ಮಾತ್ರ ನಾನು ನಿಮಗೆ ಡಿಸ್ಕೌಂಟ್ ಆಫರ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.